ಮತ್ತೆ ಬಂದೇನೆ, ಜಲ್ದಿ ಹೋಗಿ ಒಂದು ಲೋಟ ಸ್ಟ್ರಾಂಗ್ ಆಗಿ ಟೀ ಮಾಡ್ಕೊಂಬಾರೆ. ಬೇಗ ಮಾಡ್ಕೊಂಬರೋಗು, ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಏ ಅಕ್ಕ, ಹಬ್ಬಕ್ ಸೀರೆ ತರಕ್ ಹೋಗೋಣ ಅಂತ ಹೇಳಿ ಸೊಪ್ಸು ಕೂತಿದ್ದೆ. ಏನಿದೆ ಬರ್ತೀನಿ. ಯಾವಾಗ ಬರೋದ್ ನೀನು? ಓ ಇರವ, ನಮ್ ಕತೆ ಯಾಕೆ ಹೇಳನೆ ನೋಡ್, ಒಂಟೆ ಅವಾಗ್ಲೇ ಹೊಲ್ಟೆ ಆ ಸೊಪ್ಪಪ್ಪ ಬಂದ. ಏನಮ್ಮ ಸಾರ್ ಮಾಡೋಣ ಅಂದ್ಲು. ಅದಕ್ಕೆ ಸೊಪ್ಪು ತಿನ್ಕೊಂಡವದಮ್ಮ, ಸೊಪ್ಪು ತಂದು ನೀವು ಹಂಗೆ ಮಡಗ್ಬಿಟ್ಟು ಹೋಗ್ಬೇಡ್ರಿ, ಒಂಚೂರು ಕ್ಲೀನ್ ಮಾಡಿ ಕಟ್ ಮಾಡ್ಕೊಟ್ಟು ಹೋಗ್ರಮ್ಮ ಅಂತಾಳೆ. ಏನ್ ಮಾಡೋಣ, ಅದಕ್ಕೆ ಸೋಸ್ತಿದೀನಿ. ಸೋಸಿ ಕಟ್ ಮಾಡ್ಬಿಟ್ಟು ಏ ಆಯ್ತಿದೆ. ಏನ್ ಮಾಡೋದು, ಅಯ್ಯೋ ಇದೆಂತ ಸೊಪ್ಪು ಇದು ನೋಡಿದ್ದೆಲ್ಲ ಆರಿಸ್ತಾಳೆ ಅಂದ್ಕೊಂಡಿದ್ಯಾ ನನ್ನ ಸೊಸೆ? ಹಾ, ಏನ್ ಸೊಪ್ಪು ಇದು? ನಿನ್ಗೇನಾದ್ರು ಗೊತ್ತೇನೆ? ನಂಗೇನ್ ಗೊತ್ತಿಲ್ಲ ಕಣಕ್ಕ. ಅಯ್ಯೋ ರಾಮ, ನೋಡವ ತಾಂಡ್ರದ್ ಒಂದ್ ಕಟ್ಟು ಕಣೆ, ಕಟ್ಟಲ್ಲಿ ಅರ್ಧ ಕಟ್ಟು ಇದೇ ಐತಿ ನೋಡೆ. ಈ ಸೊಪ್ಪೇನಾದ್ರು ತಿಂದು ಸತ್ತಿ ಹೋಗ್ಬಿಟ್ರೆ ಏನ್ ಮಾಡೋದು ನಾವು? ಆ ಹುಡುಗಂತ ಏನೂ ಗೊತ್ತಾಗಲ್ಲ ನೋಡು. ಅದಕ್ಕೇನೆ ನಾನು ಸೊಪ್ಪು ಸೋಸೋದು. ಯಾವಾಗ ಸೊಪ್ಪು ತಗೊಂಡು ನಾನು ಸೋಸ್ಕೊಡೋದು. ಅಯ್ಯೋ ದೇವ್ರೆ, ಏನ್ ಮೋಸ ಮಾಡ್ತಾರೆ ನೋಡಿ. 30 ರೂಪಾಯಿ ಕಟ್ಟು ಕಣೆ. 30 ರೂಪಾಯಿ ತಗೊಂತಾರೆ ಸೊಪ್ಪಿಗೆ. ತಗೊಂಡ್ಲಿ, ಬೇಡ ಅಂತ ಹೇಳಲ್ಲ. ಅವ್ರ ಲಾಭಕ್ಕೋಸ್ಕರ ಅವ್ರು ತಗೊಂತಾರೆ. ಅರ್ಧ ಕಟ್ಟು ವೇಸ್ಟ್ ಆಗೈತೆ ಕಣೆ. ಈ ತರ ಅನ್ಯಾಯ ಮಾಡದ? ಈ ತರ ಎಲ್ಲ ಮೋಸ ಮಾಡ್ಬಾರ್ದು. ಇನ್ನೂ 5 ರೂಪಾಯಿ ತಗೊಂಡ್ಲಿ ಬೇಕಾದ್ರೆ. ನಾನೊಂದ್ ಕಟ್ಟು ಸಾಕು ಅಂತ ಹೇಳ್ಬಿಟ್ಟು ಒಂದ್ ಕಟ್ಟು ತಗೊಂಡೆ. ನೋಡಿದ್ರೆ ಅರ್ಧ ಕಟ್ಟು ವೇಸ್ಟ್. ಅರ್ಧ ಕಟ್ಟಲ್ಲಿ ಸೋಸಿರ್ ಬರೋದೇ ಒಂದ್ ಇಡೀ ಸೊಪ್ಪು. ಹೆಂಗೆ ದುಡಿಮೆ ಮಾಡ್ತಾರೆ ನೋಡು. ನಾವ್ ಹೇಳ್ತೀವಿ ನಿಯತ್ತು ಅಂತ ಹೋಗ್ತೀವಿ. ಎಲ್ಲೈತೆ ನಿಯತಿ ಕಾಲ? ನಿಯತಿ ಕಾಲ ಇಲ್ಲ. ಅಯ್ಯೋ ಬಿಡು, ಈಗ ನೀನು ಅದು ಕತೆ ಮಾಡ್ಕೊಂಡ್ ಕುತ್ಕೋಬೇಡ. ಆಯ್ತು ಕಡೆ, ಆಯ್ತು, ಜಲ್ದ್ ಬಾ. ಆಯ್ತು, ತಗೊಂಡ್ಬರ್ತೀನಿ. ಬಾರೆ ಹೋಗೋಣ. ಇನ್ನೇನು ಇದೊಂಚೂರು ಕಟ್ ಮಾಡ್ಬಿಟ್ಟು ತೊಳೆದ್ಬಿಟ್ಟು ಇಟ್ಬಿಟ್ಟು ಬರ್ತೀನಿ. ಬರೋ ಹೊತ್ತಿಗೆ ಒಂಚೂರು ಅನ್ನ ಮುದ್ದೆ ಸಾರು ಮಾಡಿರ್ತಾಳೆ. ನೀನು ಕಟ್ ಮಾಡೋದು ಅಳಿಯೋದೇ ಆಗೋಯ್ತು ಕಣೆ. ನೋಡಿ, ತಗೊಂಡಿದ್ದು ಒಂದ್ ಕಟ್ಟು ಕಣೆ, 30 ರೂಪಾಯಿ ಕೊಟ್ಟು. ಒಂದ್ ಇಡಿನೂ ಇಲ್ಲ ಕಣೆ ಸೊಪ್ಪು. ನೋಡಿ ವೇಸ್ಟ್. ನೋಡಿ ನೋಡಕ್ಕ ಎಷ್ಟು ವೇಸ್ಟ್. ಈ ತರ ಎಲ್ಲ ದುಡಿಮೆ ಮಾಡಕ್ ನೋಡ್ಬೇಡ್ರಿ ಆಯ್ತಾ? ಒಂದು ನಿಯತ್ತಿರ್ಬೇಕು. ಆ ನಿಯತ್ತಲ್ಲಿ ದುಡ್ದಿದ್ದೇನೆ ನಮ್ಗೆ ಶಾಶ್ವತವಾಗಿರೋದು. ಸೇಲ್ಸೆಲ್ಲ ಟಿವಿ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ ಕಣಕ್ಕ. 2000 ರೂಪಾಯಿ ಅದೇ ಇಲ್ಲ, ಯಾಕೆ ತಕೊಂಡ್ರೆ ಗೊತ್ತಿಲ್ಲ ಅಂತಂದಲ್ಲ. ಸಿಕ್ತೇನೆ? ಸಿಕ್ಲೇ ಇಲ್ಲ ಕಣಕ್ಕ. ಅದ್ ಯಾರು ತಗೊಂಡು ಹೋದ್ರು ಅಂತಾನೆ ಗೊತ್ತಿಲ್ಲ. ಬಾಗ್ಲು ಬೇರೆ ತೆಗ್ದೇ ಬಿಟ್ಟಿದ್ದೆ ನಾನು. ಅಕ್ಕಪಕ್ಕದವ್ರು ಏನು ಒಳ್ಳೆಯವ್ರಿದ್ದಾರ ಏನು? ಆ ಹುಡುಗರು ಬೇರೆ ಕುಳಿತು ತಗೊಂಡು ನಿಮ್ಮ ಮನೆ ತಕ್ಕಿ ಏನ್ ಕತೆನೋ, ಯಾರು ಬಂದಿದ್ರು ಕೇಳ್ಬೇಕಾಗಿತ್ತು ಅವಳಿಗೆ ಹೋಗಿ. ಕೇಳಿದ್ರೆ ಅಯ್ಯೋ ನಮ್ಗೆ ಗೊತ್ತು, ನಾವ್ಯಾಕೆ ತಗೊಳಕ್ ಹೋಗೋಣ ಅಂತಾರೆ. ಅವಳಿಗೂ ಕೈ ಸರಿ ಇಲ್ಲ.